ವೀಕ್ಷಕ ನಮಸ್ಕಾರ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಿಗೂ ಕೂಡ ಅತ್ಯಂತ ಪ್ರತಿಷ್ಠೆಯ ಕ್ಷೇತ್ರ. ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತುಂಬಾನೇ ಚಾಲೆಂಜ್ ಇರತಕ್ಕಂತಹ ಕ್ಷೇತ್ರ. ಯಾಕಂದ್ರೆ ಒಂದು ವೇಳೆ ಮೈಸೂರಿನಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸಿದ್ದರಾಮಯ್ಯನವರು ಗೆಲ್ಲಿಸಿಕೊಂಡು ಬರದೇ ಹೋದರೆ, ಬೆಂಗಳೂರು ಗ್ರಾಮಾಂತರದಿಂದ ಡಿ.ಕೆ. ಸುರೇಶ್ ಗೆದ್ರೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಡೋದು ಗ್ಯಾರಂಟಿ. ಸೊ ರಾಜ್ಯ ರಾಜಕಾರಣವನ್ನೇ ಅಲ್ಲೋಲ ಕಲ್ಲೋಲ ಮಾಡತಕ್ಕಂಥ ಕ್ಷೇತ್ರ ಈ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ಆರಂಭದಲ್ಲಿ ಬಿಜೆಪಿಯಿಂದ ಪ್ರತಾಪ್ ಸಿಂಹ ಹಾಗೂ ಕಾಂಗ್ರೆಸ್ನಿಂದ ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧೆ ಅಂತ ಹೇಳ್ತಾ ಇದ್ರು. ಸೊ ಕಾಂಗ್ರೆಸ್ ಕೂಡ ಪ್ರತಾಪ್ ಸಿಂಹನ ಕೆಡ್ಡಾಕಿ ಕೆಡೋದಕ್ಕೆ ಸಖತ್ ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿತ್ತು. ಕಾಂಗ್ರೆಸ್ನ ಕೆಲಸ ಕೂಡ ಶುರುವಾಗಿತ್ತು. ಸೊ ಸದ್ಯಕ್ಕೆ ರಾಜಕೀಯವಾಗಿ ಯಾವುದೇ ಸ್ಥಾನಮಾನ ಇಲ್ಲದೆ ಇರತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯರನ್ನ ಶತಾಯಗತಾಯಗಿರಿಸಿ ಲೋಕಸಭೆಗೆ ಕಳಿಸಬೇಕು, ಆ ಮೂಲಕ ಮೈಸೂರಿನಲ್ಲಿ ತನ್ನ ಹಿಡಿತವನ್ನು ಇಟ್ಕೋಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಪ್ಲಾನ್ ಕೂಡ ಮಾಡಿದ್ರು. ಬಟ್ ಟ್ವಿಸ್ಟ್ ಏನಂದ್ರೆ, ಈ ಕಾಂಗ್ರೆಸ್ನ ತಂತ್ರಕ್ಕೆ ಬಿಜೆಪಿ ಪ್ರತಿತಂತ್ರವನ್ನು ಮಾಡುತ್ತೆ. ಪ್ರತಾಪ್ ಸಿಂಹನ ಬದಲಿಗೆ ಮೈಸೂರು ಮಹಾರಾಜ ಯದುವೀರವನ್ನ ಕಣಕ್ಕಿಳಿಸುತ್ತೆ. ಯಾವಾಗ ಇಲ್ಲಿಗೆ ಯದುವೀರ್ ಬಂದ್ರು ಆವಾಗ ಸಿದ್ದರಾಮಯ್ಯನವರಿಗೆ ಭಯ ಕಾಡಕ್ಕೆ ಶುರುವಾಗುತ್ತೆ. ಯದುವೀರ್ ವಿರುದ್ಧ ನನ್ನ ಮಗ ನಿಂತು ಸೋತ್ರೆ ಆತನ ರಾಜಕೀಯ ಭವಿಷ್ಯ ಹಾಳಾಗೋದು ಗ್ಯಾರಂಟಿ. ಸೊ ಇದಾಗೋದು ಬೇಡ ಅಂತ ಹೇಳಿಬಿಟ್ಟು ಕೆಪಿಸಿಸಿ ವಕ್ತಾರರಾಗಿರ್ತಕ್ಕಂಥ ಎಂ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಕೊಡುತ್ತೆ. ಇನ್ನು ಈ ಒಂದು ವಿಚಾರವನ್ನು ನೆನಪಿಟ್ಕೊಳ್ಳಿ, ಯದುವೀರ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಾಗ ಬಿಜೆಪಿ ಕಾರ್ಯಕರ್ತರು ಸಾಕಷ್ಟು ವಿರೋಧವನ್ನ ಮಾಡಿದ್ರು. ಪ್ರತಾಪ್ ಸಿಂಹ ಬೆಂಬಲಿಗರು ಕೂಡ ವಿರೋಧವನ್ನು ಮಾಡಿದ್ರು. ಆದರೆ ಕಾಂಗ್ರೆಸ್ ನಾಯಕರು ಒಬ್ಬರು ಕೂಡ ತುಟಿಕ್ ಅಂತ ಹೇಳಿದ್ರು. ಸ್ವತಃ ಸಿದ್ದರಾಮಯ್ಯನವರೇ ಹೇಳಿಬಿಟ್ರು, ಯಾರು ಕೂಡ ಯದುವೀರ್ ವಿರುದ್ಧ ಒಂದೇ ಒಂದು ಹೇಳಿಕೆಯನ್ನ ಕೊಡಬೇಡಿ ಅಂತ. ಯಾಕಂದ್ರೆ ಕಾಂಗ್ರೆಸ್ಗೆ ಗೊತ್ತಿತ್ತು, ಒಂದು ವೇಳೆ ಯದುವೀರ್ ವಿರುದ್ಧ ಯಾರಾದರೂ ಹೇಳಿಕೆಯನ್ನು ಕೊಟ್ಟರೆ ಬಿಜೆಪಿ ಅದನ್ನೇ ಅಸ್ತ್ರವನ್ನಾಗಿ ಬಳಸಿಕೊಂಡು ಮೈಸೂರಿನಲ್ಲಿ ಚುನಾವಣೆಯನ್ನು ಗೆಲ್ಲುತ್ತೆ ಅಂತ. ಯಾಕಂದ್ರೆ ಈಗಾಗಲೇ ಒಂದ್ಸಲ ಟಿಪ್ಪು ವಿಚಾರಕ್ಕೆ ಇವರು ಕಳಿಸಿಕೊಂಡಿದ್ದಾರೆ. ಯಾವಾಗ ಕಾಂಗ್ರೆಸ್ ಮೈಸೂರಿನಲ್ಲಿ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ತಾ ಅವತ್ತಿನಿಂದ ಅಲ್ಲಿ ಕಾಂಗ್ರೆಸ್ನ ಬಲ ತಗ್ಗೋಕೆ ಶುರುವಾಗಿತ್ತು. ಸೊ ಇವಾಗ ಒಂದು ವೇಳೆ ಕಾಂಗ್ರೆಸ್ನವರು ಇವರ ವಿರುದ್ಧ ಹೇಳಿಕೆಯನ್ನು ಕೊಟ್ಟರೆ ಇದು ಯದುವೀರ್ ಮತ್ತೆ ಲಕ್ಷ್ಮಣ್ ನಡುವಿನ ಚುನಾವಣೆ ಅಲ್ಲ, ಇದು ಟಿಪ್ಪು ಮತ್ತೆ ಮೈಸೂರು ಸಂಸ್ಥಾನದ ನಡುವಿನ ಚುನಾವಣೆ ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಕಾಂಗ್ರೆಸ್ನ ಕತೆ ಮುಗಿತು ಅಂತಾನೆ ಲೆಕ್ಕ. ಸೊ ಇವಾಗ ಮೈಸೂರಿನ ರಾಜಕೀಯ ಇತಿಹಾಸದ ಬಗ್ಗೆ ನೋಡೋದಾದ್ರೆ ಇದು ಈ ಹಿಂದೆ ಒಂದು ಕಾಂಗ್ರೆಸ್ನ ಭದ್ರಕೋಟೆ. ಈ ಕಾಂಗ್ರೆಸ್ ಸತತವಾಗಿ ಗೆಲ್ತಾ ಬರ್ತಾ ಇತ್ತು. ಮೈಸೂರಿನ ಮಹಾರಾಜರಾದಂತಹ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಕೂಡ ಕಾಂಗ್ರೆಸ್ನಿಂದ 2 ಬಾರಿ ಸ್ಪರ್ಧೆ ಮಾಡಿ ಸಂಸದರಾಗಿದ್ದರು. ಬಟ್ ಆಮೇಲೆ ಸಿದ್ದರಾಮಯ್ಯನವರು ಯಾವಾಗ ಇಲ್ಲಿ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿದ್ರು ಅವತ್ತಿನಿಂದ ಇಲ್ಲಿ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನು ಕಲ್ತ್ಕೊಳ್ತಾ ಬಂತು. ಬಟ್ ಏನೇ ಇರಲಿ, ಇವಾಗ ಸಿಚುವೇಶನ್ ನೋಡ್ತಾ ಇದ್ರೆ ಸದ್ಯಕ್ಕೆ ಮೈಸೂರಿನಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈ ಲೋಕಸಭಾ ಕ್ಷೇತ್ರದ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಸೊ 5 ಜನ ಕಾಂಗ್ರೆಸ್ ಎಂಎಲ್ಎಗಳು ಇದ್ದಾರೆ. ಇನ್ನು ಈ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಡ್ತಾ ಇರ್ತಕ್ಕಂಥ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಯಾಕೆ ಕೊಟ್ಟಿಲ್ಲ ಅಂತ. ಸೊ ಇಲ್ಲಿ ಬಿಜೆಪಿ ಮೇಲೆ ಸಾಕಷ್ಟು ಜನ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಪ್ರಕಾರ ಹಿಂದುತ್ವವಾದಿಗಳನ್ನ ಹೊರಗಿಡ್ತಾ ಇದೆ, ಪ್ರಕಾರ ಹಿಂದುತ್ವವಾದಿಗಳಿಗೆ ಅವಕಾಶ ಇಲ್ಲ, ಹಾಗೆ ಹೀಗೆ ಅಂತ. ಬಟ್ ಪ್ರಾಕ್ಟಿಕಲಿ ಆನ್ ಡೇಟಾ ನೋಡೋದಾದ್ರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪೋದಕ್ಕೆ ಹಿಂದುತ್ವ ಕಾರಣ ಅಲ್ಲ, ಅವರ ಪ್ರಕಾರ ಹಿಂದುತ್ವ ಕೂಡ ಕಾರಣ ಅಲ್ಲ. ಯಾಕಂದ್ರೆ ನೀವು ಗಮನಿಸಿರಬಹುದು, ಕಳೆದ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ 8 ಕ್ಷೇತ್ರಗಳ ಪೈಕಿ ಗೆಲ್ಲಿಸಿಕೊಂಡು ಬಂದಿರೋದು 1 ಕ್ಷೇತ್ರವನ್ನ ಮಾತ್ರ. ಸೊ ಉಳಿದೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಇದೆ. ಅಷ್ಟೇ ಅಲ್ಲದೆ ಬಿಜೆಪಿಯ ಭದ್ರಕೋಟೆಯಾಗಿದ್ದಂತಹ ಕೊಡಗು ವಿಧಾನಸಭಾ ಕ್ಷೇತ್ರ, ಒಂದು ವಿರಾಜಪೇಟೆ, ಒಂದು ಮಡಿಕೇರಿ, 2 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಗೆದ್ದಿತ್ತು. ಇದು ಪ್ರತಾಪ್ ಸಿಂಹ ಅವರಿಗೆ ಒಂದು ದೊಡ್ಡ ಹೊಡೆತವನ್ನು ಕೊಟ್ಟು ಇದೇ ಕಾರಣಕ್ಕೆ ಪ್ರತಾಪ್ ಸಿಂಹ ಅವರು ಲೋಕಸಭೆಯಲ್ಲೂ ಕೂಡ ಸೋಲುವ ಚಾನ್ಸಸ್ ಇತ್ತು. ಸೊ ಅದೇ ರೀಸನ್ಗೆ ಬಿಜೆಪಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ. ವೀಕ್ಷಕರೇನು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳು ಭರ್ಜರಿಯಾಗಿ ಸದ್ದನ್ನು ಮಾಡಿತ್ತು. ಸೊ ಅದೇ ಕಾರಣದಿಂದಾಗಿ 8 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಆದರೆ ಈ ಬಾರಿ ಯದುವೀರ್ ಅವರ ವರ್ಚಸ್ಸು ಹಾಗೂ ನರೇಂದ್ರ ಮೋದಿ ಅಲೆಯ ಮುಂದೆ ಕಾಂಗ್ರೆಸ್ನ ಗ್ಯಾರಂಟಿಗಳು ವರ್ಕೌಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಕೊಡಗಿನ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನ ಅಲ್ಲಿನ ಸ್ಥಳೀಯ ಅಭ್ಯರ್ಥಿಗಳ ವಿರುದ್ಧ ನಿಂತು ಕಾಂಗ್ರೆಸ್ಗೆ ಮತ ಹಾಕಿದ್ರು. ಆದರೆ ಈ ಬಾರಿ ಅವರೆಲ್ಲ ಮೋದಿಯ ಪರ ನಿಂತುಕೊಳ್ಳೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯವನ್ನು ಹೊಂದಿರತಕ್ಕಂತಹ JDS ಕೂಡ ಬಿಜೆಪಿ ಜೊತೆ ಕೈ ಜೋಡಿಸಿರೋದ್ರಿಂದ ಇದು ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ತಕ್ಕಂತಹ ಸಾಧ್ಯತೆ. ಇನ್ನು ಜಾತಿವಾರು ಲೆಕ್ಕಾಚಾರದ ಬಗ್ಗೆ ನೋಡೋದಾದ್ರೆ ಇಲ್ಲಿ ಕೂಡ ಒಕ್ಕಲಿಗರ ಸಂಖ್ಯೆ ಜಾಸ್ತಿನೇ ಇದೆ. ಹಾಗಾಗಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿರೋದ್ರಿಂದ ಒಕ್ಕಲಿಗರು ಬಿಜೆಪಿಯ ವಿರುದ್ಧ ನಿರ್ಧಾರ ಅಂತಕ್ಕಂಥ ಪ್ರಶ್ನೆ ಕಾಡ್ತಾ ಇದೆ. ಅದೇ ಕಾರಣಕ್ಕೆ ಕಾಂಗ್ರೆಸ್ ಒಕ್ಕಲಿಗ ಅಭ್ಯರ್ಥಿಯನ್ನು ನಿಲ್ಲಿಸಿ ಒಕ್ಕಲಿಗ ಕಾರ್ಯ ಮಾಡೋದಕ್ಕೆ ಹೊರಟಿದೆ. ಬಟ್ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಮೈಸೂರು ಭಾಗದಲ್ಲಿ 2,30,000 ಮುಸಲ್ಮಾನರ ಮತಗಳು ಕೂಡ ಇದು ಈ ಬಾರಿ JDS ಬಿಜೆಪಿ ಜೊತೆ ಅಲಯನ್ಸ್ ಆಗಿರೋದ್ರಿಂದ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ತಕ್ಕಂತಹ ಸಾಧ್ಯತೆ ಇದೆ. ವೀಕ್ಷಕರೇನು ಪ್ರಮುಖವಾಗಿ ಇದು ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಆಗಿರೋದ್ರಿಂದ ಸ್ವತಃ ಸಿದ್ದರಾಮಯ್ಯನವರೇ ಇಲ್ಲಿ ಎಲ್ಲಾ ಜವಾಬ್ದಾರಿಗಳನ್ನು ತಗೊಂಡು ಕಾಂಗ್ರೆಸ್ ಅಭ್ಯರ್ಥಿಯ ಪರ ಪ್ರಚಾರ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಇದು ಕಾಂಗ್ರೆಸ್ ಅಭ್ಯರ್ಥಿಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ
ನಾವು ಅವಾಗಲೇ ಹೇಳಿದ್ವಿ, ಮೈಸೂರಿನಲ್ಲಿ ಕಾಂಗ್ರೆಸ್ ಗೆದ್ರು ಅಥವಾ ಸೋತರು ಅದರ ಕ್ರೆಡಿಟ್ ಹೋಗೋದು ಸಿದ್ದರಾಮಯ್ಯ. ಸೊ ಒಟ್ಟಾರೆಯಾಗಿ ಈ ಬಾರಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಕಾದಾಟ ಇದೆ ಅನ್ನೋದು ಪಕ್ಕ. ಸೊ ಯಾರು ಇಲ್ಲಿ ಗೆಲ್ತಾರೆ ಅನ್ನೋದ್ರ ಬಗ್ಗೆ ಕಾದಾಡಬೇಕಾಗಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದು ಯಾರು ಅಂತ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್.